ಎಲ್ರಿಗೂ ವೆಲ್ಕಮ್ ಟು ಪ್ರೀತಿ ವ್ಲಾಗ್. ಕನ್ಯಾಕುಮಾರಿಯಿಂದ ಕೇರಳಕ್ಕೆ ಬಂದಿದ್ದೇವೆ. ಇವತ್ತು ಬೋಟಿಂಗಲ್ಲಿದ್ದೇವೆ ಪೂವರ್ ಐಲ್ಯಾಂಡಲ್ಲಿ, ಕೇರಳದ ತಿರುವನಂತಪುರಮಲ್ಲಿರುವ. ಹಾಗೆ ಅಸ್ಮಿಲ್ಲ ಶಿವ ಟೆಂಪಲ್ಲು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಪೂವರ್ ಐಲ್ಯಾಂಡ್ನ ಪ್ರಮುಖ ಆಕರ್ಷಣೆ ಬೋಟಿಂಗ್. ಇದು ನದಿ ಮತ್ತು ಹಿನ್ನೀರು ಒಂದಾಗುವ, ಅಂದರೆ ಬ್ಯಾಕ್ ವಾಟರ್ಸ್ ಒಂದಾಗುವ ಅತ್ಯದ್ಭುತ ಸಂಗಮ ಸ್ಥಾನವಾಗಿದೆ. ಪ್ರತಿದಿನ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬೋಟಿಂಗ್ ಇಲ್ಲಿ ಲಭ್ಯವಿರ್ತದೆ. ಮತ್ತು ಒಂದು ಪರ್ಸನಿಗೆ 1,000 ಚಾರ್ಜ್ ಇರ್ತದೆ. ಸಾಮಾನ್ಯವಾಗಿ 1 ಗಂಟೆಯಿಂದ 2 ಗಂಟೆಯ ರೈಡ್ಗೆ ಅವಕಾಶ ಇದೆ ಇಲ್ಲಿ. ಇಲ್ಲಿಗೆ ಭೇಟಿ ಕೊಡಲು ಅಕ್ಟೋಬರಿಂದ ಮಾರ್ಚ್ವರೆಗೆ ಒಳ್ಳೆಯ ಸಮಯ. ಇಲ್ಲದ್ರೆ ಬಾಕಿ ಟೈಮ್ ನೀರೆಲ್ಲ ಜಾಸ್ತಿ, ಮಳೆ ಬರುವುದು ಜಾಸ್ತಿ ಅಲ್ಲ ಕೇರಳದಲ್ಲಿ, ಹಾಗಾಗಿ ಸ್ವಲ್ಪ ಕಷ್ಟ. ಹಾಗಾಗಿ ಇದು ಬ್ಯಾಕ್ ವಾಟರ್ಸ್ ಇಲ್ಲಿರುವುದು. ಆಚೆ ಈಚೆ ಕಾಡಿನ ಮಧ್ಯೆ ಇಲ್ಲಿ ನದಿ ಇರುವುದು. ನಾಳೆ ಜನದ್ದು ಯಾವರು ಎಲ್ಲಿಂದ ಬಂದದ್ದು? ತಾಲೂಕೊಪ್ಪವ? ಜಿಂಡಿ ಬತ್ತನ್ ಓ ಲೈನ್ ಬರೋದಂತಲೇ. ಅವಳು ಇಲ್ಲ అగ్గులొంచి పేరుಗೆ ಗ್ರೀನ್ ಕಲರ್ ವಿವಿಧ ರೀತಿಯ ಪಕ್ಷಿಗಳಿವೆ ಇಲ್ಲಿ ನೋಡಿ. ಚಿಕ್ಕದೊಂದು ಕಿಂಗ್ ಫಿಶರ್ ಇದೆ, ಸರಿ ಕ್ಯಾಪ್ಚರ್ ಆಗಲಿಲ್ಲ ಅದು, ಚಿಕ್ಕದೊಂದು. ಹಾಗೆ ಬೇರೆ ಬೇರೆ ಬರ್ಡ್ಗಳಿವೆ ಇಲ್ಲಿ. ನದಿಯ ಮತ್ತು ರೆಸ್ಟೋರೆಂಟ್ಗಳಿವೆ, ಊಟ ಮಾಡಲು ಸೀ ಫುಡ್ಡು ಎಲ್ಲ ಇದೆ ಇದರಲ್ಲಿ. ಇಲ್ಲಿ ಎದುರು ಕಾಣುವ ಬೋಟ್ನಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಅಂದರೆ ನಾವು 3 ಫ್ಯಾಮಿಲಿ ಬಂದಿದ್ವಿ.
ಫ್ಯಾಮಿಲಿ 2 ಫ್ಯಾಮಿಲಿ ಈ ಬೋಟಲ್ಲಿದ್ದಾರೆ. ಈಗ ಗೋಲ್ಡನ್ ಪಿಕ್ಚರ್ ಹೋಗ್ತಿದ್ವಿ. ಅಲ್ಲಿ ಮದರ್ ಮೇಲೆ ಸ್ಟ್ಯಾಚು ಇದೆ. ಈ ಡ್ರೈವರ್ ಅಣ್ಣ ಒಳ್ಳೆ ಮಾತನಾಡ್ತಿದ್ರು ನಮ್ಮ ಜೊತೆ, ಅದೊಂದು ಖುಷಿ ಆಯಿತು. ಒಳ್ಳೆ ರೀತಿಯಾಗಿ ಗೈಡ್ ಮಾಡ್ತಿದ್ರು, ಫ್ರೆಂಡ್ಲಿ ಆಗಿದ್ರು, ಅದೊಂದು ಖುಷಿ ಆಯಿತು. ಹಾಗೆ ನಾವು ವಿಡಿಯೋ ಮಾಡೋದನ್ನು ನೋಡಿ ಸಾಕಾಗಿ ಅವರೇ ಮತ್ತೆ ನೆಕ್ಸ್ಟ್ ವಿಡಿಯೋ ಅವರೇ ಮಾಡಿಕೊಟ್ರು ನಮಗೆ. ಇವರು ಪುನಃ ಸಿಕ್ಕಿದ್ರು ನಮಗೆ. ಅವರು ಬೇರೆ ಕಡೆ ಹೋದ್ರು, ನಾವು ಬೇರೆ ಕಡೆ, ಅಂದರೆ ಅವರು ಟ್ರಾವೆಲ್ ಆ ಕಡೆ ಹೋಗ್ಲಿಲ್ಲ. ನಂದೊಂದು ಸಾಂಗ್ ಮಾರೆ ಮಿಡ್ಲಲ್ಲಿ. ಇಲ್ಲಿ ಒಂದು ಗಮ್ಮತ್ತೇನಂದ್ರೆ, ಈ ಡ್ರೈವರ್ ಅಣ್ಣನಿಗೆ ಕನ್ನಡ ಬರೋದಿಲ್ಲ, ನಮಗೆ ಮಲಯಾಳಂ ಬರೋದಿಲ್ಲ. ನಾವು ಹಿಂದಿಯಲ್ಲಿ ಮಾತನಾಡೋದು, ಅವರು ಮಲಯಾಳಂನಲ್ಲಿ ನಮಗೆಲ್ಲ ಗೈಡ್ ಮಾಡೋದು. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಅದು ಗೋಲ್ಡನ್ ಸ್ಟ್ಯಾಂಡ್ ಬೀಚ್. ಇದು ಒಂದು ಕಡೆ ನದಿ ಮತ್ತು ಇನ್ನೊಂದು ಕಡೆ ಅರಬ್ಬಿ ಸಮುದ್ರವನ್ನು ಬೇರ್ಪಡಿಸುವ ಅಪರೂಪದ ಮರಳಿನ ದಂಡೆ. ಇದು ಬೋಟಿಂಗ್ ಮಾಡುವಾಗ ಇಲ್ಲಿ ಕರೆದೊಯ್ದು 15 ನಿಮಿಷ ಮಾತ್ರ ಇಲ್ಲಿ ತಿರುಗಾಡಲು ಅವಕಾಶ ಇದೆ. ವಿಡಿಯೋಗೆ ಹೈಪ್, ಕಮೆಂಟ್, ಲೈಕ್, ಶೇರ್ ಮರಿಬೇಡಿ ಕೊಡುವುದನ್ನು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗೆ ಹೇಗಿದೆ ಅಂತ ವಿಡಿಯೋ ಕಮೆಂಟ್ ಮಾಡಿ. ವಿಡಿಯೋನ ಕೊನೆಯ ತನಕ ನೋಡಿ. ಇನ್ನು ಇಲ್ಲಿಂದ ಅಜ್ಮೀರ್ಲ ಶಿವ ಟೆಂಪಲ್ಗೆ ಹೋಗ್ತೇವೆ ನಾವು. ಹಾಗೆ ಮದರ್ ಮೇರಿಯ ಸ್ಟ್ಯಾಚು ಇದೆ ಇಲ್ಲಿ, ಅದನ್ನು ನೋಡಿ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ಇದೆ ನಮಗೆ. ನೋಡಿ ಎಷ್ಟು ಚಂದವಾಗಿದೆ ಸೌಂದರ್ಯ, 2 ಕಣ್ಣುಗಳು ಸಾಲದು. ನಮಗೆ ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತದಂತ ಈ ಬೋಟ್ನ ಡ್ರೈವರ್ ಅಣ್ಣನೇ ವಿಡಿಯೋ ಮಾಡ್ತಿದ್ದಾರೆ ನೋಡಿ. ತುಂಬ ಕಾಮಿಡಿ ಆಗಿದ್ರು ಈ ಡ್ರೈವರ್ ಅಣ್ಣ. ಭಾಷೆ ಬರಲಿಲ್ಲ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾತನಾಡ್ತಿದ್ವಿ ನಾವು. ಎಲ್ಲ ಚೆಂದಾಗಿ ಹೇಳ್ತಿದ್ರು. ಅದು ಎಲಿಫೆಂಟ್ ರಾಕ್ ಅಂತ ಅಲ್ಲಿ ಕೇಳಿದಂತೆ ಈ ಪ್ಲೇಸ್ಗೆ. ಇದು ಗೋಲ್ಡನ್ ಬೀಚಲ್ಲಿರುವ ಮದರ್ ಮೇರಿ ಪ್ರತಿಮೆ ಅಲ್ಲಿ ಕಾಣ್ತಿದೆ ನೋಡಿ.
ಬಿಳಿ ಕಲ್ಲಿನ ಸುಂದರ ಮೇರು ಮಾತೆಯ ಪ್ರತಿಮೆ ಇದು. ದೋಣಿಯವರು ಮಾಡುವಾಗ ಪ್ರವಾಸಿಗರರು ಇಲ್ಲಿ ನಿಲ್ಲಿಸಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಗೋಲ್ಡನ್ ಬೀಚಿನ ನಡುವೆ ಒಂಟೆ ಸವಾರಿಗೆ ಅಲ್ಲಿಗೆ ಬಂದಿದೆ. ರವೇಣ್ಣನ ಕಿಂಜ ಬಾಲೆ ಕುಳ್ದು ರವೇಣ್ಣನ ಕಿಂಜ ಬಾಲೆ ಕಿಂಜ ಮಗಲ್ ರವೇಣ್ಣನ ಬದುಕಿದ್ದು ಜಟಕ ಬಂಡಿ ತೊಂಬುಡು ಬಿಡಿ ಆಡ ಏನಾಡ ಗೊತ್ತ ಹೋಯ್ ಪೋಡೆ ಅಲ್ಲಿಂದ ರಿಟರ್ನ್ ಬಂದ್ವಿ ನೋಡಿ. ಅದ್ನಿಲ್ಲ ಶಿವನ ಟೆಂಪಲು, ದೈತ್ಯಾಕಾರದ 58 ಅಡಿ ಎತ್ತರದ ಶಿವನ ಮೂರ್ತಿದ್ದು, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇದು ಕಾಂಕ್ರೀಟ್ ಶಿವನ ವಿಗ್ರಹ. ಶಿವನ ಜಟೆಯಿಂದ ಗಂಗೆಯು ಧರೆಗಿಳಿಯುವ ಭವ್ಯವಾದ ರೂಪವನ್ನು ಇಲ್ಲಿ ಅತ್ಯಂತ ಸುಂದರವಾಗಿ ಕೆತ್ತಲಾಗಿದೆ. ನೋಡಿ ಹೇಗಿದೆ ಅಂತ. ಪಕ್ಕದಲ್ಲಿ ದೇವಸ್ಥಾನ ಇದೆ ಇಲ್ಲಿ ನೋಡಿ. ಸಮುದ್ರದ ಕಡಿದಾದ ಬಂಡೆಯ ಮೇಲಿದ್ದು ಇದು ವಿಶಾಲವಾದ ನೀಲಿ ಸಮುದ್ರದ ಅಲೆಗಳ ಹಿನ್ನೆಲೆಯಲ್ಲಿ ಶಿವನ ವಿಗ್ರಹವು ತುಂಬ ಅದ್ಭುತವಾಗಿ ಕಾಣ್ತಾ ಉಂಟು ನೋಡಿ. ಈ ದೇವಸ್ಥಾನವು ಬೆಳಿಗ್ಗೆ 5:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮತ್ತು ಸಂಜೆ 4:30ರಿಂದ ರಾತ್ರಿ 8 ಗಂಟೆವರೆಗೆ ತೆರೆದಿರ್ತದೆ. ಶಿವನ ವಿಗ್ರಹ ನೋಡಲು ಮಾತ್ರ ಹಗಲಿಡೀ ಅವಕಾಶ ಇರ್ತದೆ. ಮಾತ್ರ ಫೀಸ್ ಇರ್ತದೆ 20 ರೂಪಾಯಿ ಫೀಸ್ ಶಿವನ ವಿಗ್ರಹ ನೋಡಲು ಇಲ್ಲಿ. ಇಲ್ಲಿಗೆ ಬರಲು ಪೂವರ್ ಅಂದರೆ ಕೋವಲಂ ಬೀಚ್ ಉಂಟಲ್ಲ, ಅಲ್ಲಿಂದ ಟಿಟಿಯಿಂದ ಬಂದದ್ದು ನಾವು. ಈಗ ಇಲ್ಲದ್ರೆ ಆಟೋ ಟ್ಯಾಕ್ಸಿಯಿಂದ ಹೋಗ್ಬೋದು. ಯಾರಿಗೆಲ್ಲ ವಿಡಿಯೋ ಇಷ್ಟವಾಯ್ತಲ್ಲ ಲೈಕ್ ಕಮೆಂಟ್ ಶೇರ್ ಮಾಡಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅದರಲ್ಲಿ ಇನ್ನೊಂದು ಪ್ಲೇಸ್ ಎಲ್ಲಿಗೆ ಹೋಗಿದೆ ಅಂತ ಗೊತ್ತಾಗ್ತದೆ. ಅದು ಸಹ ತುಂಬ ಚೆನ್ನಾಗಿದೆ ವಿಡಿಯೋ, ಅದಕ್ಕೆ ಸಹ ಸಪೋರ್ಟ್ ಮಾಡಿ. ಹಾಗೆಯೇ ಇದಕ್ಕಿಂತ ಮುಂಚಿನ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಕಮೆಂಟ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ, ಟೇಕ್ ಕೇರ್.